ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಮುಂಗಾರು ಮಳೆ ಜೋರಾಗ್ತಾ ಇದೆ. ಕರ್ನಾಟಕದ ಕಾಶ್ಮೀರ ಕೊಡಗಿನಲ್ಲಂತೂ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಕೊಡಗು ಜಿಲ್ಲೆಯಲ್ಲಿ ಮಳೆ ಆರ್ಭಟ ಜೋರಾಗ್ತಾ ಇದ್ದ ಹಾಗೆ ಸಾಲು ಸಾಲು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮಡಿಕೇರಿಯ ಮೂರ್ನಾಡು ಸಮೀಪ ಅವಾಂತರ ಸೃಷ್ಟಿಯಾಗಿದೆ. ಉಕ್ಕಿ ಹರಿತಾ ಇದೆ ಕಾವೇರಿ ನದಿ. ಈಗ ಪ್ರವಾಹದ ಆತಂಕ ಮನೆ ಮಾಡಿದೆ. ಬಲಮುರಿಯ ಕೆಳ ಸೇತುವೆ ಸಂಪೂರ್ಣವಾಗಿ ಮುಳುಗಡೆಯಾಗಿರುವಂಥದ್ದು. ಇದರಿಂದಾಗಿ ಜಯಂಡಾಗೆ ಕಡಂಗ ಸಂಪರ್ಕ ಸೇತುವೆ ಏನಿದೆ ಅದು ಬಂದಾಗಿರುವಂತಹದ್ದು. ಸಹಜವಾಗಿಯೇ ಯಾವ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಜಯಂಡಾಣೆ ಮತ್ತು ಕಡಂಗ ಸಂಪರ್ಕ ಏನಿದೆ ಅದು ಸಂಪೂರ್ಣವಾಗಿ ಕಟ್ಟಾಗಿದೆ. ಜನ ಆ ಕಡೆಯಿಂದ ಈ ಕಡೆ ಹೋಗ್ಲಿಕ್ಕಾಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಸತತವಾಗಿ ಮಳೆ ಆಗ್ತಾ ಇದೆ. ಕಾವೇರಿ ನದಿ ಉಕ್ಕಿ ಹರಿತಾ ಇದೆ. ಈಗ ನದಿ ಪಾತ್ರದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗ್ತಾ ಇದೆ. ಜಯಂಡಾಣೆ ಕಡಂಗ ಸಂಪರ್ಕ ಸೇತುವೆ ಬಂದಾಗಿದೆ. ಬಲಮುರಿಯ ಕೆಳ ಸೇತುವೆ ಮುಳುಗಡೆ ಆಗಿರುವುದರಿಂದ ಈಗ ಸಂಪರ್ಕ ಕಟ್ಟಾಗಿರುವಂಥದ್ದು. ಇನ್ನೂ 2 ರಿಂದ 3 ದಿನಗಳ ಕಾಲ ಇದೇ ರೀತಿ ಮಳೆ ಆಗುತ್ತೆ ಅಂಥೇಳಿ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ಕೊಟ್ಟಿದೆ. ಹಾಗಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ಹಾಸನ ಜಿಲ್ಲೆಯಲ್ಲೂ ಕೂಡ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ. ಹೇಮಾವತಿ ನದಿಗೆ ಒಳಹರಿವಿನ ಪ್ರಮಾಣ ಏರಿಕೆ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಿದೆ. ಹೊಳೆಮಲ್ಲೇಶ್ವರ ದೇವಾಲಯ ಮುಳುಗಡೆಯ ಹಂತಕ್ಕೆ ಬಂದು ನಿಂತಿದೆ. ಹೇಮಾವತಿ ನದಿ ದಡದಲ್ಲಿರುವಂತಹ ಹೊಳೆಮಲ್ಲೇಶ್ವರ ದೇಗುಲ ಇದು. ಈಗ ಅದರ ಮೆಟ್ಟಿಲುಗಳ ತನಕ ನೀರು ಬಂದಿದೆ. ನದಿಯ ಪಕ್ಕದ ಜಮೀನುಗಳು, ಲೇಔಟ್ಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಕೂಡ ಬರೀ ನೀರೇ ಕಾಣಿಸ್ತಾ ಇದೆ. ಹಾಸನದಲ್ಲಂತೂ ಮಳೆ ನಿಲ್ತಾನೇ ಇಲ್ಲ. ಹೇಮಾವತಿ ನದಿ ದಡದಲ್ಲಿ ಇದ್ದಂತಹ ದೇವಾಲಯ ಈಗ ಮುಳುಗಡೆಯ ಹಂತಕ್ಕೆ ತಲುಪಿದೆ. ಜೊತೆಗೆ ಜಮೀನುಗಳು, ಲೇಔಟ್ಗಳು ಸಂಪೂರ್ಣವಾಗಿ ಜಲಾಹುತಿಯಾಗಿರುವಂಥದ್ದು. ಇದೇ ರೀತಿ ಇನ್ನೂ 1 ವಾರಗಳ ಕಾಲ ಮಳೆ ಹಿಡ್ಕೊಂಡ್ಬಿಟ್ರೆ ಹಾಸನದ ಪಾಡು ಹೇಳತೀರದಂತಾಗುತ್ತೆ. ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿರೋದ್ರಿಂದ ಜನರಿಗೂ ಕೂಡ ಈ ಮಳೆ ಆತಂಕವನ್ನು ಹೆಚ್ಚಿಸಿರುವಂಥದ್ದು. ಹೊಳೆಮಲ್ಲೇಶ್ವರ ದೇವಾಲಯದ ಮೆಟ್ಟಿಲು ತನಕ ಈಗ ನದಿ ನೀರು ಬಂದು ನಿಂತಿದೆ. ಇನ್ನೊಂದು ಸ್ವಲ್ಪ ಮಳೆ ಜಾಸ್ತಿ ಆಗಿಬಿಟ್ರೆ ದೇವಸ್ಥಾನದ ಪ್ರಾಂಗಣಕ್ಕೂ ಕೂಡ ನೀರು ಬರುವಂತಹ ಸಾಧ್ಯತೆ ಇದೆ. ನದಿಗಳಿಗೆ ಜೀವಕಳೆ. ನದಿ ಪಾತ್ರದ ಜನರಲ್ಲಿ ಈಗ ಪ್ರವಾಹದ ಆತಂಕ ಜಾಸ್ತಿ ಆಗ್ತಾ ಇದೆ. ಜಿಲ್ಲಾಡಳಿತ ಕೂಡ ಈಗಾಗಲೇ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದೆ. ಯಾರು ಕೂಡ ನದಿ ಪಾತ್ರಕ್ಕೆ ತೆರಳಬಾರ್ದು ಅಂಥೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಭಾರೀ ಮಳೆಗೆ ಗುಡ್ಡ ಕುಸಿತವಾಗಿ ರಸ್ತೆಗೆ ಬಂದು ಬಿದ್ದಿದೆ. ಸಕಲೇಶಪುರ ತಾಲೂಕಿನ ಕಡಗರವಳ್ಳಿ ಬಳಿ ಘಟನೆ ನಡೆದಿದೆ. ಕಡಗರವಳ್ಳಿ ಚಂಗಡಿಹಳ್ಳ ಕಾಗೇನರಿ ರಸ್ತೆ ಸಂಪರ್ಕ ಏನಿದೆ ಕಟ್ಟಾಗಿದೆ. ಹಾಸನ ಜಿಲ್ಲೆಯಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಪರಿಣಾಮ ಒಂದು ಕೆರೆ ಕಟ್ಟೆಗಳು, ಹಳ್ಳ ಕೊಳ್ಳಗಳು, ನದಿಗಳು ಮೈದುಂಬಿ ಹರಿತಾ ಇದ್ದಾವೆ. ಮತ್ತೊಂದು ಕಡೆ ಗುಡ್ಡ ಕುಸಿತದ ಭೀತಿ ಜನರನ್ನ ನಡುಗುವ ರೀತಿಯಲ್ಲಿ ಮಾಡಿದೆ. ನೋಡಿ ಯಾವ ಪ್ರಮಾಣದಲ್ಲಿ ಗುಡ್ಡ ಮರದ ಸಮೇತ ಕುಸಿದು ಬಂದು ರಸ್ತೆಗೆ ಬಿದ್ದಿದೆ ಅಂತ ಹೇಳಿ. ವಾಹನ ಸಂಚಾರ ಇಲ್ಲ ಈಗ ಈ ರಸ್ತೆಯಲ್ಲಿ. ನಿಂತಲ್ಲಿಯೇ ನಿಲ್ಲಬೇಕಾದಂತಹ ಪರಿಸ್ಥಿತಿ.